ಇನ್ನೊಂದು ಹಾಗೆ ಹೇಳ್ತಾ ಹೇಳ್ತಾ ಮುಂದುವರೆದಿದ್ದಾರೆ. ಯಾರೋ ತಾವೇನೋ ಕೇಳಿದ್ರು ಅಥವಾ ಇನ್ನೇನೋ ಆಗಿದೆ. ಅದಕ್ಕೆ ಯಾರನ್ನಾರು ಮಾಡೋದು. ಸೇತುವೆ ಬಗ್ಗೆ ಭಾರಿ ಸಂತೋಷ ಪಡೋದು ಬೇಡ, ಮತ್ತು ಸಂತೋಷ ಪಡೋದು ದುಃಖ ಪಡ್ಬೇಕಂದ್ರೆ ಅದೇ ಸಿಗಂದೂರು ಸೇತುವೆ ಬಗ್ಗೆ ಅದನ್ನು ಮಾತಾಡ್ತಾ ಸಿಗಂದೂರು ಒಂದು ತಿಂಗಳಲ್ಲಿ ಅದು ಹಾಳು ಮಾಡೋದು ಹೇಗೆ ಅಂತ ಹೇಳ್ತೀನಿ ಅಂತ. ಹೇಗೆ ಹಾಳು ಮಾಡ್ತಾರೆ ಇವರು? ಯಾರೂ ಹಾಳು ಮಾಡೋಕ್ಕಾಗಲ್ಲ. ಸಿಗಂದೂರನ್ನು ಹಾಳು ಮಾಡಬಾರ್ದು, ಅದ್ರಲ್ಲಿ ಕೈ ಹಾಕಬಾರ್ದು ನಾವು. ಇದನ್ನು ಒಂದು ಇಲ್ಲಿದೆ ಕ್ಲಿಪ್ಪಿಂಗ್, ನಿಮ್ಮ ಹತ್ರ ತಮ್ಮ ಹತ್ರನೂ ಇದೆ, ನಮ್ಮ ಹತ್ರನೂ ಇದೆ. ಒಂದು ತಿಂಗಳಲ್ಲಿ ಹೇಗೆ ಹಾಳು ಮಾಡ್ತಾರೆ ಅನ್ನೋದನ್ನು, ಹಾಳು ಮಾಡ್ತೀವಿ ಅನ್ನೋದನ್ನು ಹೇಳ್ತೀನಿ ನಾನು. ಸಂತೋಷ ಪಡೋದು ಬೇಡ ಅಂತ ಹೇಳಿದ್ದಾರೆ. ಈ ಥರ ಅಸಂಬದ್ಧ ಮಾತಾಡೋದು ಬಿಡಲಿ. ಶಿಕ್ಷಣ ಸಚಿವರಾಗಿ ಬಂಗಾರಪ್ಪನವ್ರ ಪುತ್ರರಾಗಿ ಗೌರವದಿಂದ ನಡ್ಕೋಬೇಕು. ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಅಭಿವೃದ್ಧಿ ಬಗ್ಗೆ ಗಮನ ಕೊಡೋದು ಬಿಡಿ, ಕೇಳೋದು ಕೂಡ ಮೈ ಮೇಲೆ ಬರ್ತಾರೆ. ಏನಿದು? ಇನ್ನಾದರೂ ಒಂದು ಪ್ರಬುದ್ಧತೆ ನಡ್ಕೊಳ್ರಪ್ಪ ಪುಣ್ಯಾತ್ಮರು. ಆ ಪುಣ್ಯಾತ್ಮನ ಹೊಟ್ಟೆಯಲ್ಲಿ ಹುಟ್ಟಿದಕ್ಕಾದ್ರು